ನಮಸ್ಕಾರ ಟಿವಿ2ಗೆ ಸ್ವಾಗತ. ಮಹಾನಾಯಕ ಜಾಗೃತಿ ವೇದಿಕೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವೇದಿಕೆಯ ಅಧ್ಯಕ್ಷರಾದ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಭವ್ಯ ಮೆರವಣಿಗೆ ಹಾಗೂ ಜನಪರ ಸೇವೆಗಳಿಗೆ ಸಾಕ್ಷಿಯಾಯಿತು. ಭವ್ಯ ಮೆರವಣಿಗೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಪ್ರತಿಮೆಯನ್ನು ಸುಂದರವಾಗಿ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಪ್ರಮುಖ ರಾಜಬೀದಿಗಳಲ್ಲಿ ಸಿಡಿಮದ್ದುಗಳ ಮೊಳಗಿನೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಸುವ ಮೂಲಕ ಸಂಭ್ರಮಿಸಲಾಯಿತು. ಆರೋಗ್ಯ ಸೇವೆ ಕೇವಲ ಆಚರಣೆಗೆ ಸೀಮಿತವಾಗದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ನೂರಾರು ಜನರು ಈ ಶಿಬಿರಗಳ ಪ್ರಯೋಜನ ಪಡೆದುಕೊಂಡರು. ಕೃತಜ್ಞತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಅಧ್ಯಕ್ಷ ಮುನಿಸ್ವಾಮಿ ಅವರ ಕಾರ್ಯವೈಖರಿಯನ್ನು ಸಾರ್ವಜನಿಕರು ಶ್ಲಾಘಿಸಿ ಧನ್ಯವಾದ ಅರ್ಪಿಸಿದರು. ಮುನಿಸ್ವಾಮಿ ಅವರ ಭಾಷಣ. ಈ ಸಂದರ್ಭದಲ್ಲಿ ಮಾತನಾಡಿದ ಮುನಿಸ್ವಾಮಿ ಅವರು ವಿಶ್ವವಿಖ್ಯಾತ ಅಂಬೇಡ್ಕರ್ ಅವರ ಆದರ್ಶಗಳು, ಜೀವನ ಮತ್ತು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸುತ್ತಾ ಗುಣಗಾನ ಮಾಡಿದರು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಗಳಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯವರ ದೇಶ ಖರ್ಚನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು, ಭೀಮರ ಮಹಾನಾಯಕ ನೀನು. ಇವತ್ತಿನ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವನ ಕೊತ್ನೂರು ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ನೆನಪಿಗಾಗಿ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ಕೊಂಡಿದೀವಿ. ಹೆಲ್ತ್ ಕ್ಯಾಂಪ್ ಅಲ್ಲಿ ಬ್ಲಡ್ ಡೊನೇಷನ್ ಮತ್ತೆ ಇಸಿ ಹೈ ಚೆಕಪ್ ಮಾಡ್ಕೊಂಡು ಅದೇ ರೀತಿ ಒಂದು ಸ್ಟೇಜ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸ್ಟೇಜ್ ಕಾರ್ಯಕ್ರಮಕ್ಕೆ ಕರ್ನಾಟಕದ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮತ್ತೆ ಬಹಳಷ್ಟು ಹೋರಾಟಗಾರರು ಬರ್ತಾ ಇದ್ದಾರೆ. ಇವತ್ತು ಸಂಜೆ ಕಾರ್ಯಕ್ರಮದಲ್ಲಿ SLC ಮತ್ತೆ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡುವಂತ ಕಾರ್ಯಕ್ರಮ ಕೂಡ ಬಾಬಾ ಸಾಹೇಬ್ರ ಹೆಸರು ಮಾಡ್ತಾ ಇದ್ವಿ. ಇವತ್ತು ಜಾಥಾ ಕೂಡ ಹಮ್ಮಿಕೊಂಡಿದ್ವಿ. ಕೊತ್ನೂರಿಂದ ಕೊತ್ನೂರು ದಿನ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂವರೆಗೂ ನಾವು ಜಾಥಾ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಬಂದಿದ್ರು, ನಮ್ಮ ಹೆಣ್ಮಕ್ಳು ಸಹ ಬಂದಿದ್ರು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಜಾಥಾ ಮಾಡಿ ಬೈಕ್ ರ್ಯಾಲಿ ಮಾಡಿ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇವತ್ತು ಬಾಬಾ ಸಾಹೇಬರು ಇಡೀ ಪ್ರಪಂಚಾದ್ಯಂತ ಅವರ ಜಯಂತಿಯನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಯುವಕರಿಗೆ ಅವರು ಪ್ರೇರಣೆ ಆಗ್ಬೇಕಾಗಿದೆ. ಪ್ರೇರಣೆ ಯಾವ ರೀತಿಯಲ್ಲಿ ಅಂದ್ರೆ ಬಾಬಾ ಸಾಹೇಬರು ಅಂದಿನ ಕಾಲದಲ್ಲಿ ಯಾವ ರೀತಿ ಹೋರಾಟ ಮಾಡಿ ಶಿಕ್ಷಣ ತಂದು ಸಂವಿಧಾನವನ್ನ ಕೊಟ್ಟು ಇಡೀ ಜಗತ್ತಿಗೆ ತಮ್ಮ ಶಕ್ತಿಯನ್ನ ಅಂತ ಏನು ಅನ್ನೋದನ್ನು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಲ್ಲಿ ಇರ್ತಕ್ಕಂಥ ಯುವಕರು ಜಾಗೃತರಾಗಬೇಕು, ಸದೃಢರಾಗಬೇಕು, ಸಮಾನತ್ವದ ಜೊತೆಯಾಗಿರ್ಬೇಕು. ಅದೇ ರೀತಿ ಬಾಬಾ ಸಾಹೇಬರ ನಡಿಗೆಯಲ್ಲಿ ನಾವು ತೊಡಸ್ಕೋಬೇಕು. ಅದೇ ರೀತಿ ತಮ್ಮ ಮಕ್ಕಳನ್ನು ಬಾಬಾ ಸಾಹೇಬರ ರೀತಿಯಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿಸ್ಬೇಕು ಅಂತ ಒಂದು ಸಂದೇಶವನ್ನು ಕೊಡ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ತರ ವಿಜೃಂಭಣೆಯಿಂದ ಪ್ರತಿ ವರ್ಷನೂ ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಟೈಮ್ ಕೊತ್ನೂರಿನ ಭಾಗದಲ್ಲಿ ಮಾಡಿದ್ವಿ, ಈ ಸರಿ ಕೊತ್ನೂರು ಭಾಗದಲ್ಲಿ ಮಾಡಿದ್ವಿ. ಸಾಧ್ಯವಾದಷ್ಟು ಮುಂದೇನೂ ಸಹ ಇದೇ ರೀತಿ ಕಾರ್ಯಕ್ರಮ ನಡೆಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ.